ಒಂದು ದಾಖಲೆನ ಬ್ರೇಕ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಸರ್? ಸರ್, ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಅವ್ರಿಗಿರ್ತಕ್ಕಂಥ ಬುದ್ಧಿವಂತಿಕೆ ಮತ್ತು ಜನಪ್ರಿಯತೆ, ಮತ್ತು ಅವರು ಈ ರಾಜ್ಯದ ಸಂಪೂರ್ಣ ನಾಡಿ ಮಿಡಿತವನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಬಹುಶಃ ಯಶಸ್ವಿಯಾಗಿ ಅವರು ನಮ್ಮ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಬಹುಶಃ ಮುಂದೆ ಬೇರೆಯವರು ಇದನ್ನು ಮುರಿತಾರೋ ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಣ್ಣವ್ರಿಗೆ ಮತ್ತೊಮ್ಮೆ ವಿಶೇಷವಾಗಿ ನಾನು ನನ್ನ ವೈಯಕ್ತಿಕವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವರಿಗೆ ಇವತ್ತೊಂದು ಮಾತು ಹೇಳಿದ್ದಾರೆ ಸರ್, ನಾನು ಪೂರ್ಣಾವಧಿಯ ಸಿಎಂ ಆಗಿ ಮುಂದುವರಿಯುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ, ಮುಂದುವರಿತೀನಿ ಅಂತ ಹೇಳಿಲ್ವಾ? ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇರ್ಬೋದೇನೋ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ. ಸರಿ, ಸಿದ್ದರಾಮಯ್ಯ ಅವರು ಎಲ್ಲ ತರ ಜನತಾ ಪರಿವಾರದಲ್ಲಿ ಇದ್ದರು. ಸೊ ಅವರು ಕಾಂಗ್ರೆಸ್ ಬಂದು ಸಿಎಂ ಆಗಿರೋದು, ಅದು ದಾಖಲೆಯನ್ನು ಕೂಡ ಮುರಿದಿರುವಂತದ್ದು ಕಾಂಗ್ರೆಸ್. ಇದ್ರ ಬಗ್ಗೆ ಸರಿ, ಯಾವುದೇ ದಾಖಲೆ ಮುರಿಬೇಕಾದ್ರೆ ಕಾಂಗ್ರೆಸ್ನಲ್ಲೇ ಮುರಿಬೇಕು, ಬೇರೆ ಯಾರು ಮುರಿಯೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ಸು 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ. ಜೊತೆಗೆ ಕಾಂಗ್ರೆಸ್ಗೆ ತನ್ನದೇ ಆದಂಥ ವೋಟ್ ಬ್ಯಾಂಕ್ ಇದೆ. ಬಹುಶಃ ಜನತಾ ದಳದಲ್ಲಿ ಇದ್ದಿದ್ರೆ ಆತ ವೋಟ್ ಬ್ಯಾಂಕ್ ಇರ್ತಿರ್ಲಿಲ್ಲ. ಕಾಂಗ್ರೆಸ್ಗೆ ಬಂದ್ಮೇಲೆ ವೋಟ್ ಬ್ಯಾಂಕ್ ಸಹಕಾರ ಕೂಡ ಅವ್ರಿಗೆ ಸಿಕ್ತು. ಆಮೇಲೆ ಹೈಕಮಾಂಡ್ ಆಶೀರ್ವಾದ ಕೂಡ ಸಿಕ್ತು. ಹೈಕಮಾಂಡ್ ಆಶೀರ್ವಾದ ಸಿಕ್ಕೋದ್ರಿಂದ ದಾಖಲೆನ ಮುರಿದಿದ್ದಾರೆ. ಜೆಡಿಎಸ್ ಅಲ್ಲಿ ಆಗ್ತಿರಲಿಲ್ಲ ಸರ್ ಸಿಎಂ ಆಗುತ್ತೆ? ಸಿಎಂ ಆಯ್ತಿರ್ಲಿಲ್ಲ ಅವ್ರು JDS ಅಲ್ಲಿ ಇದ್ರೆ. ಅದನ್ನ ನೀವು JDS ನವ್ರನ್ನ ಕೇಳ್ಬೇಕು, ಕುಮಾರಸ್ವಾಮಿ ಅವ್ರನ್ನು, ದೇವೇಗೌಡರನ್ನ ಕೇಳಿ.